ಗೈಸ್, ನೀವು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರ್ತಕ್ಕಂಥ ನಿಮ್ಮ ಒಂದು ಪ್ರಾಡಕ್ಟ್ಗಳನ್ನ ಯಾವ ರೀತಿ ಕ್ಯಾನ್ಸಲ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲೆಲ್ಲ ನೀವು ಯಾವ ರೀತಿ ಕ್ಯಾನ್ಸಲ್ ಮಾಡ್ತಿದ್ರಿ ಅಂದರೆ, ನೀವು ಆರ್ಡರ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕೆಳಗಡೆ ಕ್ಯಾನ್ಸಲ್ ಅಂತ ಒಂದು ಆಪ್ಷನ್ ಬರ್ತಿತ್ತು, ಅಲ್ಲಿ ಕ್ಯಾನ್ಸಲ್ನ ಮಾಡ್ತಿದ್ರೆ. ಬಟ್ ಇವಾಗ ಆ ರೂಲು ಚೇಂಜ್ ಆಗಿದೆ. ಯಾಕಂದರೆ ನೀವೇನಾದರೂ ಇವಾಗ ಆರ್ಡರನ್ನು ಮಾಡಿ ಕ್ಯಾನ್ಸಲನ್ನು ಮಾಡೋಕ್ಕೆ ಹೋದರೆ ನೀವು ಯಾವ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿರ್ತಾರಲ್ಲ, ಸೊ ಆ ಒಂದು ಪ್ರಾಡಕ್ಟ್ ಕೆಳಗಡೆ ಕ್ಯಾನ್ಸಲ್ ಅನ್ನೋ ಆಪ್ಷನ್ನೇ ಬರಲ್ಲ. ಹೌದು ಗೈಸ್, ಇವಾಗ ಒಂದು ನ್ಯೂ ಅಪ್ಡೇಟ್ ಬಂದಿದೆ ಫ್ಲಿಪ್ಕಾರ್ಟ್ ಕಡೆಯಿಂದ. ಅದಕ್ಕೋಸ್ಕರ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಏನಂದರೆ ಯಾವ ರೀತಿ ಆರ್ಡರ್ ಕ್ಯಾನ್ಸಲ್ ಮಾಡೋದಂತ. ಓಕೆನಾ? ಸೊ ನೀವು ಆನ್ಲೈನ್ ಪೇಮೆಂಟೇ ಮಾಡಿರಿ, ಅಕಸ್ಮಾತ್ ಕ್ಯಾಶ್ ಆನ್ ಡೆಲಿವರಿನೇ ಆರ್ಡರ್ ಮಾಡಿರಿ, ಯಾವುದೇ ಇರಲಿ. ಓಕೆನಾ? ನಾನು ಯಾವ ರೀತಿ ಅದನ್ನು ಕ್ಯಾನ್ಸಲ್ ಮಾಡೋದನ್ನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಪ್ರಾಕ್ಟಿಕಲ್ ಆಗಿ ನಾನೇ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಮತ್ತು ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬು, ಒಂದು ಲೈಕ್, ಒಂದು ಕಾಮೆಂಟ್ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ. ಓಕೆ ಗೈಸ್, ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್ ಸಿಂಪಲ್ ಆಗಿ ನಿಮ್ಮ ಒಂದು ಫೋನಲ್ಲಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಆದಮೇಲೆ ಕೆಳಗಡೆ ಅಕೌಂಟ್ ಅಂತ ಇದೆ ನೋಡಿ, ಸೊ ಸಿಂಪಲ್ಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಆರ್ಡರ್ಸ್ ಅಂತ. ಸೊ ಸಿಂಪಲ್ಲಾಗಿ ಆ ಒಂದು ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗಿ ನೀವು ಯಾವೆಲ್ಲ ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿರ್ತಾರಲ್ಲ, ಸೊ ಆ ಎಲ್ಲ ಪ್ರಾಡಕ್ಟ್ಗಳ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೀವು ಯಾವ ಒಂದು ಪ್ರಾಡಕ್ಟ್ ಆರ್ಡರನ್ನು ಕ್ಯಾನ್ಸಲ್ ಮಾಡ್ಬೇಕಂತ ಅನ್ಕೊತಿರಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಸಿಂಪಲ್ಲಾಗಿ ಮೇಲ್ಗಡೆ ಒಂದು ಶರ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ಆರ್ಡರ್ ಲೊಕೇಶನು, ಆರ್ಡರ್ ಎಲ್ಲಿಗಿದೆ, ಹೇಗೆ ಏನಂತ, ಮತ್ತು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಬರುತ್ತೆ. ಮೊಬೈಲ್ ನಂಬರು, ಎಷ್ಟಿದೆ ಆರ್ಡರ್, ಪ್ರಾಡಕ್ಟ್ ಪ್ರೈಸು, ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ಎಲ್ಲಿ ಆರ್ಡರ್ ಅಂದರೆ ಆರ್ಡರ್ ಕ್ಯಾನ್ಸಲ್ ಅನ್ನೋ ಆಪ್ಷನ್ನೇ ಸಿಗ್ತಾ ಇಲ್ಲ. ಓಕೆನಾ? ಇವಾಗ ಇಲ್ಲಿ ಸಿ ಆಲ್ ಅಪ್ಡೇಟ್ಸ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡಿದ್ರು ಇಲ್ಲಿಯೂ ಸಹ ಆರ್ಡರ್ ಕ್ಯಾನ್ಸಲ್ ಅನ್ನೋ ಒಂದು ಆಪ್ಷನ್ನೇ ತೋರಿಸ್ತಾ ಇಲ್ಲ. ಸೊ ಇಲ್ಲಿ ಶಿಪ್ಪಿಂಗ್ ಮಾತ್ರ ಡೀಟೇಲ್ಸ್ ತೋರಿಸ್ತಾ ಇದೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರೋದು, ಸ್ವಲ್ಪ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಇಲ್ಲೇ ಮೇನ್ ಇಂಪಾರ್ಟೆಂಟ್ ಇರೋದು. ಓಕೆನಾ? ಸೊ ಸಿಂಪಲ್ಲಾಗಿ ಇಲ್ಲಿ ಮೇಲ್ಗಡೆ ಮಾರ್ಕಲ್ಲಿ ತೋರಿಸೋ ಹಾಗೆ ಹೆಲ್ಪ್ ಅಂತ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಆಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಥರ್ಡ್ ಆಪ್ಷನ್ ಕ್ಯಾನ್ಸಲ್ ಆರ್ಡರ್ ಅಂತ ಇದೆ ನೋಡಿ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಇನ್ನೊಮ್ಮೆ ಕೇಳುತ್ತೆ ನಿಮಗೆ ಕ್ಯಾನ್ಸಲ್ ಆರ್ಡರ್ ಅಂತ. ಓಕೆನಾ? ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ, ಕ್ಯಾನ್ಸಲ್ ಆರ್ಡರ್ ಅಂತ ಹೇಳಿ. ಕ್ಲಿಕ್ ಮಾಡಿ ಆದಮೇಲೆ ಇವಾಗ ರಿಕ್ವೆಸ್ಟ್ನ ಕೇಳುತ್ತೆ, ಇಲ್ಲಿ ಬಾಕ್ಸ್ನ ಕೇಳುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಯಾವುದು ಬೇಕೋ ಆ ಒಂದು ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಒಂದು ಕಾಮೆಂಟ್ ಮಾಡೋದು ಕೇಳುತ್ತೆ. ಅಂದರೆ ನಿಮ್ಮ ಮನಸ್ಸಿಗೆ ಬಂದಿರೋದನ್ನು ನೀವು ಏನಾದರೂ ಬರೆದು ಕೆಳಗಡೆ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಾನು ಇವಾಗ ಸಾರಿ ಅಂತ ಬರೆದು ಕೆಳಗಡೆ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗಿ ನಿಮ್ಮೊಂದು ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತ ಈ ಥರ ಒಂದು ನೋಟಿಫಿಕೇಶನ್ ಬರುತ್ತೆ, ಈ ಥರ ಒಂದು ಪೇಜ್ ಬರುತ್ತೆ, ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ. ಮತ್ತೆ ಇಲ್ಲಿ ಸ್ವಲ್ಪ ಬ್ಯಾಕ್ ಬರಬೇಕಾಗತ್ತೆ. ಇವಾಗ ನೋಡ್ಬೋದು ಇಲ್ಲಿ ಆರ್ಡರ್ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ. ಓಕೆನಾ? ಈ ರೀತಿ ಮಾಡ್ಕೊಂಡು ನಿಮ್ಮೊಂದು ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಮತ್ತು ನೀವೇನಾದರೂ ಆನ್ಲೈನಲ್ಲಿ ಅಮೌಂಟ್ನ ಪೇ ಮಾಡಿದರೆ ವಿತಿನ್ 1 ಡೇ ಅಥವಾ 2 ಡೇ ಒಳಗಡೆ ನಿಮ್ಮೊಂದು ಅಮೌಂಟ್ ನಿಮಗೆ ಒಳ್ಳೆ ರೀಫಂಡ್ ಆಗುತ್ತೆ. ಓಕೆನಾ? ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿವರೆಗೂ ನಮ್ಮೊಂದು ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು.